ಕಾರ್ಯಕ್ರಮದಲ್ಲಿ 2026ನೇ ವರ್ಷ ಯಾವ ದಿನಾಂಕದವರಿಗೆ ಹೇಗಿದೆ, ಯಾರಿಗೆ ಒಳ್ಳೆಯದಾಗುತ್ತೆ, ಯಾರಿಗೆ ಕೆಟ್ಟದಾಗುತ್ತೆ, ಹಾಗೆ ಅವರು ಏನು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಬ್ರಹ್ಮ ಆರ್ಯವರ್ಧನ್ ಗುರುಜಿಯವರು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ದಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಗುರುಜಿ, ಈಗ ನೀವು ಸಾಕಷ್ಟು ವರ್ಷಗಳಿಂದ ಹೊಸ ವರ್ಷ ಬಂದಾಗ ಅಥವಾ ಅದಕ್ಕೂ ಮುಂಚೆ ಆ ವರ್ಷ ಹೇಗಿದೆ, ಆ ವರ್ಷದಲ್ಲಿ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಈಗ ಇನ್ನೇನು 2 ತಿಂಗಳು ಇದೆ ಹೊಸ ವರ್ಷ ಕಾಲಿಡ್ತೀವಿ. ಸೊ ಈ ವರ್ಷ 2026 ಹೇಗಿದೆ ಅಂತ, 25 ಚೆನ್ನಾಗಿಲ್ಲ, ಈ ರೀತಿ ತುಂಬಾ ಅವಘಡಗಳಾಗತ್ತೆ ಅಂತ ಹೇಳಿದ್ರಿ. ನೀವು ಹೇಳ್ದಂಗೆ ಸಾಕಷ್ಟು ವಿಚಾರಗಳಾಗಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ. ಸೊ ಈಗ ಮೊದಲನೇದಾಗಿ 2026 ಹೇಗಿದೆ ಈ ವರ್ಷ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತಲ್ಲೂ ಕೂಡ ಯಾವುದೇ ಒಂದು ಶುಭ ಹೊಸ ವರ್ಷ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎರಡು ತಿಂಗಳ ಮುಂಚೆಲ್ಲ ಶುಭ ಗ್ರಹಗಳದ್ದು ದೇಶಗಳು ನಡೀತಾ ಹೋಗುತ್ತೆ. ಅದೇ ಥರ ನೆಗೆಟಿವ್ ಕೂಡ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ನು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವ್ನು ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ ನ್ಯೂಮರಾಲಜಿ, ನನ್ನನ್ನು ಎಲ್ಲರೂ ಕೂಡ ನ್ಯೂಮರಾಲಜಿ ದೇವರು, ನ್ಯೂಮರಾಲಜಿ ಬ್ರಹ್ಮ ಅಂತ ಹೇಳ್ತಾರೆ. ಈ ವರ್ಷ 2, 9, 7ನ ಪ್ರೆಡಿಕ್ಷನ್ ಮಾಡಿದ್ದೆ. ಅದು ಖಂಡಿತಲ್ಲೂ ಕೂಡ ಮಾತೆಲ್ಲ ನಿಜ ಆಯಿತು. 2 ಮತ್ತು 9 ತುಂಬ ಕೆಟ್ಟ ದಿನಗಳು ಅಂತ ಹೇಳಿದೆ. 9ನೇ ತಿಂಗಳು 9ನೇ ತಾರೀಕು, 18ನೇ ತಾರೀಕು 9ನೇ ತಿಂಗಳು, 27ನೇ ತಾರೀಕು 9ನೇ ತಿಂಗಳು, ಇದೆಲ್ಲ ತುಂಬ ದೊಡ್ಡ ಅನಾಹುತ. ನೀವು ನೋಡಿದ್ರೆ ಸಾಕಷ್ಟು ನೇಪಾಳೆಲ್ಲ ತುರಿದಿದೆ. IPL ವರ್ಲ್ಡ್ ಕಪ್ 18ನೇ IPL ಅದೆಲ್ಲವೂ ಕೂಡ ಕೆಟ್ಟದ್ದು ನಡೆದಿದೆ, ಕೇಸ್ ಹಾಕ್ಸ್ಕೊಂಡಿದ್ದಾರೆ. ಮುಂದಿನ ವರ್ಷ ರಾಜಯೋಗದ ನಂಬರ್ಸ್ ಯಾವುದು, ಅನ್ಲಕ್ಕಿ ನಂಬರ್ಸ್ ಯಾವುದು, ಮಧ್ಯಮ ವರ್ಗದ ನಂಬರ್ಸ್ ಯಾವುದು ಅಂತ ಇದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಜೊತೆಗೆ ನಾನು 1 ಅವರ್ ನಿಮ್ಮಲ್ಲಿ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡ್ದಲೇ ಈ ಕಾರ್ಯಕ್ರಮನ ಎಲ್ಲರೂ ಕೂಡ ನೋಡಿ. ನಿಮ್ಮ ಮನೆ ನಂಬರ್ ಆಗಿರ್ಬೋದು, ನಿಮ್ಮ ಕಾರ್ ನಂಬರ್, ವೆಹಿಕಲ್ ನಂಬರ್ಸು, ನಿಮ್ಮ ನಂಬರ್ಸ್, ನೇಮ್ ನಂಬರ್ಸ್, ಕಾಸ್ಟ್ಯೂಮ್ಸ್ ಎಲ್ಲವನ್ನೂ ಕೂಡ ಪ್ರೆಡಿಕ್ಷನ್ ಮಾಡ್ತಾ ಹೋಗ್ತೀನಿ. ಕರೆಕ್ಟಾಗಿ ಫಾಲೋ ಮಾಡಿ, ಸೂಪರ್ ಕ್ಲಿಕ್ ಆಗುತ್ತೆ. ತುಂಬ ದೊಡ್ಡ ವೈಬ್ರೇಷನ್ ಕಾಣ್ತಾ ಹೋಗ್ತಾರೆ. ಮೊದಲನೇದಾಗಿ ದಿನಾಂಕದಿಂದ ಶುರು ಮಾಡ್ತಾ ಹೋಗೋಣ. ಸರಿ, ಓಕೆ. ಮೊದಲನೇದಾಗಿ ದಿನಾಂಕ ನೋಡೋದಾದ್ರೆ 1, 10, 19, 28 ಹೇಗಿದೆ ಈ ದಿನಾಂಕದವ್ರಿಗೆ 2026ನೇ ವರ್ಷ? ಓಕೆ, ಮೊದಲಿಗೆ 1, 10, 19ನೇ ತಾರೀಕು ಇದು ಸೂರ್ಯನ ಸಂಕೇತದಲ್ಲಿ ನ್ಯೂಮರಾಲಜಿಯಲ್ಲಿ ಅಳವಡಿಸ್ತಾ ಹೋಗ್ತೀವಿ. ಸೂರ್ಯನಿಗೆ ಗ್ರಹ ಸಂಬಂಧಪಡುತ್ತೆ ಅಂತ ಹೇಳ್ತೀವಿ. ಅದೇ ಥರ 1 ಸೂರ್ಯನಿಗೆ ಸಂಬಂಧಪಡುತ್ತೆ. 10ನೇ ನಂಬರು ಸೂರ್ಯ ಮತ್ತು ಕೇತು ಗ್ರಹದ ಸಂಕೇತದಲ್ಲಿ ಕಾಂಬಿನೇಷನ್ ಬರ್ತಾ ಹೋಗುತ್ತೆ. 100%. 1 ಮತ್ತು 9, 19ನ ನಂಬರ್ಸು ಸೂರ್ಯ ಮತ್ತು ಕುಜಗ್ರಹದ ಸಂಕೇತವನ್ನು ಬರ್ತಾ ಹೋಗುತ್ತೆ. 28 ಅನ್ನೋದು ಶನಿ ಮತ್ತು 8 ಅನ್ನೋದು ಶನಿ, 2 ಅನ್ನೋದು ಚಂದ್ರ, ಇವೆರಡು ಸೇರಿ ಒಂದಾಗುತ್ತೆ. ನಿಮ್ಮ ಲಕ್ ಇವತ್ತು ನೀವು ಆ್ಯಂಕರಿಂಗ್ ಮಾಡ್ತಿರೋದು. ಯಾಕೆ ಅಂತ ಈ ಪ್ರೋಗ್ರಾಮ್ನ ನಮ್ಮ ಮಗಳು ಇಟ್ಕೊಂಡು ಮಾಡೋಣ ಅನಿಸ್ತಾ ಇತ್ತು. ಆ್ಯಂಕರಿಂಗ್ ಇದನ್ನ ಮಾತುಕತೆ ಮಾಡಿದ್ದೆ ನನ್ನ ಮಗಳಿಗೆ. ಮಗಳ ನೀನು ಈ ಹೊಸ ವರ್ಷ ನೀನು ನನಗೆ ಆ್ಯಂಕರಿಂಗ್ ಮಾಡೋ ಮಗಳೇ ಅಂದಿದ್ದೆ. ಆಯ್ತು ಮಾಡ್ಕೊಡ್ತೀವಿ ಬಿಡಪ್ಪ ಅಂದಿದ್ಲು. ಆದರೆ ಅವಳು ಡೌಟಲ್ಲಿದ್ದು. ಅದು ಇವತ್ತು ನೀವು ನಿಜವಾಗ್ಲೇ ಇದು ತುಂಬ ಅದ್ಭುತ. ಅಂದರೆ ನನ್ನ ಅದೃಷ್ಟ ಅನ್ಸುತ್ತೆ ನೀವು ನಮ್ಗೆ ಸಿಕ್ಕಿರೋದು. ಹಾಗಾಗಿ ನನ್ನ ಮಗಳಿಗೆ ಹೇಳಿದ್ದಿ ಕಾರ್ಯಕ್ರಮನ, ಮಗಳ ನಿನ್ನಿಂದ ಸ್ಟಾರ್ಟ್ ಮಾಡೋಣ ಈ ವರ್ಷ ಹೊಸ ವರ್ಷ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅದು ನೆನಪಾಯ್ತು, ಅದನ್ನು ಹೇಳಿದೆ. 100%. ನನಗೂ ಖುಷಿ ಇದೆ, ಹೊಸ ವರ್ಷದ ಪ್ರೋಗ್ರಾಮ್ ನಿಮ್ಮಿಂದ ಶುರು ಮಾಡ್ತಾ ಇರೋದು ಖುಷಿ ಆಗ್ತದೆ ನನಗೂ. ಹೌದೌದು. ಏನು ನೀವು ಹುಟ್ಟಿರೋ ಡೇಟು? 9 ಈ ವರ್ಷದಲ್ಲಿ ನೋಡಿ. 100%. ಇಲ್ಲೇನಾಗುತ್ತೆ, 1 ಅನ್ನೋದು ನಂಬರ್ಸ್, 9 ಅನ್ನೋ ನಂಬರ್ಸ್ ವೆರಿ ಲಕ್ಕಿ ನಂಬರ್ಸ್. ನೋಡಿ, ನಾನು ವಿರಾಟ್ ಕೊಹ್ಲಿ 5ನೇ ತಾರೀಕು, ನಾನು 5, ಅವ್ನು ಜರ್ಸಿ ನಂಬರ್ 18, ಅದಕ್ಕೆ ನೋಡಿ ವರ್ಷ ಕಪ್ ಹೊಡೆದ್ರು. ಹಾಗಾಗಿ 15 ತುಂಬ ಲಕ್ಕಿ ನಂಬರ್ಸ್, ತುಂಬ ಅದ್ಭುತವಾದ ನಂಬರ್ಸು. 1, 10, 19ನೇ ತಾರೀಕು. ಈ ವರ್ಷದಲ್ಲಿ ಈ ವೆಹಿಕಲ್ ನಂಬರ್ಸ್ ಇದ್ದವ್ರಿಗೆ, ಇದೇ ಮೊಬೈಲ್ ನಂಬರ್ಸ್ನ ಟೋಟಲ್ ಆ್ಯಡ್ ಮಾಡಿದ 1 ಬರೋರಿಗೆ, 37 ಬರೋರಿಗೆ, 55 ಬರೋರಿಗೆ, ಇಲ್ಲ 73 ಬರೋ ನಂಬರ್ಸ್ ಅವ್ರಿಗೆ 50-50 ಸಂಬಂಧ ಇರುತ್ತೆ. 1, 10, 19ನೇ ತಾರೀಕು ಹುಟ್ಟೋರಿಗೆ ನಿಮಗೆ 2026 ನಿಮಗೆ 50-50 ಇರುತ್ತೆ. 2026ರಲ್ಲಿ ನಿಮಗೆ 50-50 ಇರುತ್ತೆ. ಓವರ್ ಇರೋಲ್ಲ, ಡಲ್ ಇರೋಲ್ಲ. ತುಂಬ ಕೇರ್ಫುಲ್ ಆಗಿರಿ. ಅದರಿಂದ ನಿಮ್ಮ ಲಕ್ಕಿ ನಂಬರ್ಸ್ ಆಗಿ ನೀವು ಬೇರೆ ನಂಬರ್ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು. ಇವಾಗ 1ನೇ ನಂಬರು 10, 19ನೇ ತಾರೀಕು ಲಕ್ಕಿ ನಂಬರ್ಸ್ ಯಾವುದಪ್ಪ ಅಂದರೆ, ನೀವು ಅತಿ ಹೆಚ್ಚು 3 ಮತ್ತು ನಿಮ್ಮ ಮೊಬೈಲ್ ನಂಬರ್ 39 ಬರೋದು, ನಿಮ್ಮ ಮೊಬೈಲ್ ನಂಬರ್ಸು 41 ಬರೋದು, ನಿಮ್ಮ ಮೊಬೈಲ್ ನಂಬರ್ಸ್ 50 ಬರೋದು, ನಿಮ್ಮ ಮೊಬೈಲ್ ನಂಬರ್ 59 ಬರೋದು. ಈ ಥರ ಯೂಸ್ ಮಾಡಿದ್ರೆ ನಿಮ್ಗೆ ಲಕ್ ಜಾಸ್ತಿ ಆಗುತ್ತೆ. 50-50 ಇರೋದು ನಿಮ್ಗೆ 100% ಎನರ್ಜಿ ತಂದು ಕೊಡುತ್ತೆ. 39 ಬರೋದು, ಇಲ್ಲ 39 ಬರಬೇಕು, ಇಲ್ಲಾಂದರೆ 41, 50, 59 ಬರಬೇಕು. ಮತ್ತು ನಿಮ್ಮ ನೇಮ್ ನಂಬರ್ಸ್ ಏನಾದ್ರು ಇದ್ದರೆ, ನಿಮ್ಮ ಲೈಫ್ ಕಂಪ್ನಿ ನೇಮ್ ನಂಬರ್ನ ಇಲ್ಲ ಅಕೌಂಟ್ ನಂಬರ್ಸ್ನೆಲ್ಲೇ 12, ಇಲ್ಲ 21, 30 ಈ ಥರ ಟ್ಯೂನ್ ಮಾಡೋದು. ಇಲ್ಲ 23, ಇಲ್ಲಾಂದರೆ 32 ಬರೋ ಥರ ನೀವು 1, 10, 19, 28ನೇ ತಾರೀಕು ಇಲ್ಲ 3 ಮತ್ತು 5ನ ಫಾಲೋ ಮಾಡಿದಷ್ಟು ನಿಮಗೆ ತುಂಬ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ 7ನ ನೀವು ಲಕ್ಕಿ ನಂಬರಾಗಿ ಮಾಡ್ಬೋದು. ಅಂದರೆ
25 ಬರೋಂಥ ಲಕ್ಕಿ ನಂಬರ್ಸ್ 25 ತುಂಬ ಲಕ್ಕನ್ನು ತಂದು ಕೊಡುತ್ತೆ. 43 ತುಂಬ ಲಕ್ಕಿ ನಂಬರ್ಸ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ 43 ಇರೋದು ತುಂಬ ರಾಜವಾಗಿ, ಇಲ್ಲಾಂದರೆ 34 ಬರೋದು ಭಾಳ ವೈಬ್ರೇಷನ್ ತಂದು ಕೊಡುತ್ತೆ. ಇಲ್ಲ 52 ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಯಾಕಂದರೆ ಮುಂದಿನ ವರ್ಷಕ್ಕೆ ಇರುವಂಥದ್ದಲ್ಲಿ 1, 10, 19 50-50 ಇರೋದ್ರಿಂದ ನೀವು ಈ ನಂಬರ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನೀವು ಹೆವಿ ಸಕ್ಸಸ್ ಬರಬೇಕು 1, 10, 19ನೇ ತಾರೀಕಿಗೆ. ನಿಮ್ಮ ಲೈಫಲ್ಲಿ ಯೆಲ್ಲೋ ಕಲರ್ ಬೆಡ್ಶೀಟು, ಯೆಲ್ಲೋ ಕಲರು ಮತ್ತು ಹಸಿರು ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿದರೆ ನಿಮ್ಮ ಲಕ್ಕನ್ನು ತಂದು ಕೊಡುತ್ತೆ. ಲೈಟ್ ಬ್ಲೂ, ಲೈಟ್ ಗ್ರೀನ್, ಲೈಟ್ ಎಲ್ಲ 3 ಮಿಕ್ಸ್ ಇರೋಂಥದ್ದು ಯೂಸ್ ಮಾಡಬೇಕು. ನಿಮಗೆ 1, 10, 19ನೇ ತಾರೀಕು ನೀವೆಲ್ಲ ಕೋಟ್ಯಾಧೀಶರಾಗಬೇಕು, ನಿಮ್ಮ ಮಕ್ಕಳು ತುಂಬ ವಿದ್ಯಾವಂತರಾಗಬೇಕು, ನಿಮ್ಮಲ್ಲಿ ದುಡ್ಡು ಸಾಲ್ಗಾರ ಆಗ್ಬಾರ್ದು ಅಂದರೆ ನಿಮ್ಮ ಬೆಡ್ರೂಮ್ನ ಇಲ್ಲ ಯೆಲ್ಲೋ ಕಲರ್ಸು, ಇಲ್ಲಾಂದರೆ ಯೆಲ್ಲೋ ಕಲರ್ ಬೆಡ್ಶೀಟನ್ನು ಯೂಸ್ ಮಾಡೋದು, ಯೆಲ್ಲೋ ಕಲರು ಇಲ್ಲ ಗ್ರೀನ್ ಕಲರ್ನ ನೀವು ಯೂಸ್ ಮಾಡಿದಷ್ಟು ಲಕ್ಕನ್ನು ತಂದು ಕೊಡುತ್ತೆ, ಹೆವಿ ಸಕ್ಸಸ್ ಕೊಡುತ್ತೆ. ನಿಮಗೆ ತುಂಬ ಭಯಂಕರವಾದ ಯೋಗವನ್ನು ಕೊಡ್ತಾ ಹೋಗುತ್ತೆ. ಇದನ್ನು ತುಂಬ ಅದ್ಭುತವಾಗಿ ನಿಮ್ಮ ರೂಮಲ್ಲಿ ರೂಬಿ ಇಲ್ಲಾಂದರೆ ಪಚ್ಚೆ ಇಲ್ಲಾಂದರೆ ವೈಡೂರ್ಯ ಕಲ್ಲನ್ನು ನಿಮ್ಮ ರೂಮಲ್ಲಿ ಇಡಬೇಕಾಗುತ್ತೆ. ನಿಮ್ಮ ರೂಮಲ್ಲಿ ಇದನ್ನು ಇಟ್ಟಾಗ ಹೆವಿ ಸಕ್ಸಸ್ ಕೊಡುತ್ತೆ. ನೀವು ರೂಬಿನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮಾಣಿಕ್ಯ ನಾವು ಯೂಸ್ ಮಾಡ್ಬೋದು, ಪಚ್ಚೆ ಇಲ್ಲಾಂದರೆ ವೈಡೂರ್ಯ. ಈ 3 ರೂಮಲ್ಲಿ ನಿಮ್ಮ ಕಲರ್ಸನ್ನು ನೀವು ಯೂಸ್ ಮಾಡಿದ್ರೆ ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ತುಂಬ ಅದ್ಭುತ. ನಿಮ್ಮ ರೂಮಲ್ಲಿ ಅದ್ಭುತವಾದ ಫೋಟೋಗಳನ್ನ ಯಾವ್ದಾದ್ರು ಇಟ್ಟಿದ್ರೆ 100% ನೀವು ದಕ್ಷಿಣಾಮೂರ್ತಿ ಮತ್ತು ಬುಧಗ್ರಹದ ಫೋಟೋ ಮತ್ತು ಭಾಳ ವಿಶೇಷವಾಗಿ ವೈಡೂರಿಗೆ ಸಂಬಂಧಪಟ್ಟಂಥ ಅಂದರೆ ಒಂದು ಮಿರಾಕಲ್ ಏನಪ್ಪ ಅಂದರೆ ಒಂದು ಇಲ್ಲ ಗಣಪತಿ ಫೋಟೋ. ಈ ವರ್ಷ ಗಣಪತಿನ ಕೇತು ಅಂದರೆ 7 ಕಳಿಸ್ತೀವಿ. ಈ ವರ್ಷ ಗಣಪತಿಯಿಂದ ಎಷ್ಟೋ ಜನ ಸತ್ತೋದ್ರು ಈ ವರ್ಷದಲ್ಲಿ. ಮುಂದಿನ ವರ್ಷಕ್ಕೆ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ರೂಮಲ್ಲಿ ಒಂದು ಪಿಳ್ಳೇರ್ಪೇಟೆ ಗಣಪತಿ ಟೆಂಪಲ್ಲು ಇಲ್ಲ ಕೇತು ಟೆಂಪಲ್, ಕೀಳೆ ಪೆಳಂಬೂರು ಕೇತು ಟೆಂಪಲ್ನ ಯೂಸ್ ಮಾಡಿದಷ್ಟು ನಿಮಗೆ ತುಂಬ ರಾಜಯೋಗ ಬರುತ್ತೆ. ಮದುವೆ ಮೀನಾಕ್ಷಿ ಫೋಟೋ ನಿಮ್ಮ ರೂಮಲ್ಲಿ ಇಡ್ತಾಗ ಸಖತ್ ಪಾಸಿಟಿವ್ ಬರುತ್ತೆ. ಹೈಯೆಸ್ಟು ಈ ಫೋಟೋನ ಯೂಸ್ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ, ವೆರಿ ಲಕ್ಕು. ನೀವು 1ನೇ ತಾರೀಕವರು 1, 10, 19, 28ನೇ ತಾರೀಕು ಲಕ್ ಬರ್ಬೇಕಂದ್ರೆ ನೀವು 3, 12, 21, 30ನೇ ತಾರೀಕಲ್ಲಿ ಕೆಲಸವನ್ನು ಮಾಡಬೇಕು. 3, 12, 21, 30ನೇ ತಾರೀಕಲ್ಲಿ ಕೆಲಸ ಮಾಡಬೇಕು. ಅದೇ ಥರ ನೀವು 5, 14, 23ನೇ ತಾರೀಕಲ್ಲಿ ಕೆಲಸ ಮಾಡೋದು ತುಂಬ ಲಕ್ಕನ್ನು ಕಾಣ್ತೀರಾ. 7, 16, 25 ವೆರಿ ಸಕ್ಸಸ್ ನಂಬರು. ವೆರಿ ಸಕ್ಸಸ್ ನಂಬರ್ ಮೇಡಮ್ ಅವರೇ.